ಟೆಸ್ಟ್ 1ಗೆ ಪ್ರಿಪ್ರೇಷನ್ ಮಾಡ್ತಿರುವಂಥ ಎಲ್ಲ ಫಸ್ಟ್ ಪಿ ಯು ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ತುಂಬ ಫಸ್ಟ್ ಪಿ ಯು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಅಕೌಂಟ್ಸ್ಗೆ ಸಂಬಂಧಪಟ್ಟಿದಂತೆ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿ ವಿತ್ ಕೀ ಆನ್ಸರ್ನ ಕೊಡಿ ಅಂತ ಹೇಳ್ತಿದ್ರಿ ಟೆಸ್ಟ್ 1ಗೆ ಫಸ್ಟ್ ಟೆಸ್ಟ್ಗೆ ಸಂಬಂಧಪಟ್ಟಿದಂತೆ. ಸೊ ಅದಕ್ಕೋಸ್ಕರ ವೀಡಿಯೋನ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋ ವೆರಿ ಇಂಪಾರ್ಟೆಂಟ್ ಆಗೋದಂತಲೇ ಹೇಳ್ಬೋದಾಗಿದೆ. ಸೊ ಎಲ್ಲ ಫಸ್ಟ್ ಪಿ ಯು ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಇದರಲ್ಲಿರುವಂಥ ಇದೊಂದು ಕ್ವಶನ್ ಪೇಪರ್ನ ಓದ್ಕೊಂಡೋದ್ರೆ ಸೊ ಈಸಿಯಾಗಿ ಪಾಸಿಂಗ್ ಮಾರ್ಕ್ಸ್ನ ತೆಗಿಬೋದಾಗುತ್ತೆ ಅಕೌಂಟ್ಸಲ್ಲಿ. ಹಾಗೆ ಯಾರೆಲ್ಲ ಸ್ಕೋರ್ ಮಾಡಬೇಕಂತೀರೋ 40 ಔಟ್ ಆಫ್ 40 ಮಾರ್ಕ್ಸ್ನ ಸ್ಕೋರ್ ಮಾಡಬೇಕಂತೀರೋ ಅಕೌಂಟ್ಸಲ್ಲಿ ಸೊ ಈಸಿಯಾಗಿ ಸ್ಕೋರ್ ಮಾಡ್ಬೋದಾಗುತ್ತೆ ಇದೊಂದು ಕ್ವಶನ್ ಪೇಪರ್ನ ಓದ್ಕೊಂಡು ಹೋದ್ರು. ಸೊ ಇದರಲ್ಲಿರುವಂಥ MCQ ಕ್ವಶನ್ಸ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಕ್ವಶನ್ಸ್, 3 ಮಾರ್ಕ್ಸ್ ಕ್ವಶನ್ಸ್, ಹಾಗೆ 12 ಮಾರ್ಕ್ಸ್, 4 ಮಾರ್ಕ್ಸ್ ಎಲ್ಲದೂ ಕೂಡ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಫಿಕ್ಸ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಕ್ವಶನ್ಸ್ನ ಓದ್ಕೊಂಡೋದ್ರೆ ಸೊ ಈಸಿಯಾಗಿ ನೀವು ಟೆಸ್ಟ್ 1ನಲ್ಲಿ ಪಾಸ್ ಆಗ್ಬೋದಾಗಿರುತ್ತೆ, ಹಾಗೆ ಸ್ಕೋರ್ ಕೂಡ ಮಾಡ್ಬೋದಾಗಿರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾಯಿದ್ವಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿರೋ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಬಂದುಬಿಟ್ಟು ಪಾರ್ಟ್ ಎ ಅಂತ ಇರುತ್ತೆ. ಸೊ ಪಾರ್ಟ್ ಎಲ್ಲಿ ಬಂದುಬಿಟ್ಟು 2 into 1 2 ಅಂದರೆ ಎರಡು ಏನು ಕೊಟ್ಟಿರ್ತಾರೆ 2 into 1 2 ಎರಡು MCQ ಕ್ವಶನ್ಸ್ನ ಕೊಟ್ಟಿರ್ತಾರೆ. ಸೊ ಅಂದರೆ ಕರೆಕ್ಟ್ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತಾರಲ್ಲ ಸೊ ಅದು. ಸೊ ಫಸ್ಟ್ನೇ ಕ್ವಶನ್ ನೋಡಿದ್ರೆ ಅಕೌಂಟಿಂಗ್ ಈಸ್ ಎ ಬೇಸಿಕಲಿ ಕನ್ಸರ್ನ್ಡ್ ವಿತ್ ಏನಂತ ಕರೀತಾರೆ ಮೆಜರ್ಮೆಂಟ್. ಬಿ ಆಪ್ಷನ್ ಕರೆಕ್ಟ್ ಆಗಿರುತ್ತೆ, ಮೆಜರ್ಮೆಂಟ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೀವು ವಿಡಿಯೋನ ಪಾಸ್ ಮಾಡಿಟ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಸೊ ಕ್ವಶನ್ಸ್ಗಳು ಎಲ್ಲದೂ ಬೇಕಾಗುತ್ತೆ ನಿಮಗೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್, ಯಾವ್ದು ಕರೆಕ್ಟ್ ಆಗುತ್ತೆ. ಕ್ಯಾಪಿಟಲ್ ಇಸ್ಕೊಟ್ಟು ಅಸೆಟ್ಸ್ ಮೈನಸ್ ಲ್ಯಾಬಿಲಿಟಿ ಅನ್ನೋದು ಕರೆಕ್ಟ್ ಆಗುತ್ತೆ. ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಕ್ಯಾಪಿಟಲ್ ಇಸ್ಕೊಟ್ಟು ಅಸೆಟ್ಸ್ ಮೈನಸ್ ಲ್ಯಾಬಿಲಿಟಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಫಿಲ್ ಇನ್ ದ ಬ್ಲಾಂಕ್ಸ್ನ ಫಿಲ್ ಮಾಡೋಕ್ಕಿರುತ್ತೆ. ಎರಡೇನೋ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿರ್ತಾರೆ. 2 into 1 2 ಮಾರ್ಕ್ಸು, ಒಂದು ಕ್ವಶನಿಗೆ 1 ಮಾರ್ಕ್ಸ್ ಇರುತ್ತೆ. ಸೊ ಮೇಲ್ಗಡೆ ಆನ್ಸರ್ ಇರುತ್ತೆ, ಕರೆಕ್ಟ್ ಆನ್ಸರ್ನ ಫಿಲ್ ಮಾಡೋದಾಗಿರುತ್ತೆ. ಜರ್ನಲ್ ಇಸ್ ಎ ಬುಕ್ ಆಫ್ ಏನು ಅಂತ ಕರೀತಾರೆ ಒರಿಜಿನಲ್ ಎಂಟ್ರಿ ಅನ್ನೋದು, ಇದು ಒಂದನೇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಎರಡನೇದಕ್ಕೆ ಅಕೌಂಟಿಂಗ್ ಇಸ್ ಎ ಲ್ಯಾಂಗ್ವೇಜ್ ಆಫ್, ಎರಡನೇದಕ್ಕೆ ಬಿಸ್ನೆಸ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಇಷ್ಟು ಬಂದರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್ ಅಂದರೆ ಹೊಂದಿಸಿ ಬರೀ ಇರುತ್ತೆ, 4 ಮಾರ್ಕ್ಸಿಗೆ ಇರುತ್ತೆ. GAAP ಅಂದರೆ ಜನರಲ್ ಅಕ್ಸೆಪ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಏನು ಅಂತ ಬರೀಬೇಕಾಗುತ್ತೆ. ಇದಕ್ಕೆ ಬಂದುಬಿಟ್ಟು ಅಕೌಂಟಿಂಗ್ ಪ್ರಿನ್ಸಿಪಲ್ ಅಂತ ಕರೆಕ್ಟ್ ಆನ್ಸರ್ ಇರುತ್ತೆ. ಸೊ ಇದು ಒಂದನೇದಕ್ಕಾಗಿರುತ್ತೆ ಅಕೌಂಟಿಂಗ್ ಪ್ರಿನ್ಸಿಪಲ್. ನೆಕ್ಸ್ಟ್ ಪ್ರಾಫಿಟ್ ಬಂದುಬಿಟ್ಟು ಯಾವುದಕ್ಕಂದರೆ ಸೊ ಪ್ರಾಫಿಟ್ ಬಂದುಬಿಟ್ಟು ಎಕ್ಸೆಸ್ ರೆವಿನ್ಯೂ ಓವರ್ ಎಕ್ಸ್ಪೆನ್ಸಸ್ ಅಂತ ಇದೆಯಲ್ಲ ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಇದು ಎರಡನೇದಕ್ಕಾಗಿರುತ್ತೆ. ನೆಕ್ಸ್ಟ್ ವೋಚರ್ ಅಂದರೆ ಏನು, ವೋಚರ್ ಅಂದರೆ ಸೊ ಏನಂದರೆ ಡಾಕ್ಯುಮೆಂಟ್ ಎವಿಡೆನ್ಸ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇದು ಮೂರನೇದಕ್ಕೆ ಆಗಿರುತ್ತೆ. ನೆಕ್ಸ್ಟ್ ನಾಲ್ಕನೇದಕ್ಕೆ ಡಬಲ್ ಎಂಟ್ರಿ ಸಿಸ್ಟಮ್ ಅಂದರೆ ಟೈಪ್ ಆಫ್ ಬುಕ್ ಕೀಪಿಂಗ್ ಅನ್ನೋದು, ಇದು ನಾಲ್ಕನೇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಇಷ್ಟು ಬಂದರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿಟ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ, ಆಮೇಲೆ ನೀವು ಮತ್ತೆ ನೋಡ್ಕೋಬೋದಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 2 into 1 ಅಂದರೆ 1 ಮಾರ್ಕ್ಸಿಗೆ ಎರಡು ಒಂದು ಸೆಂಟೆನ್ಸಲ್ಲಿ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ವಾಟ್ ಈಸ್ ಕ್ಯಾಪಿಟಲ್ ಅಂದರೆ ಏನು ಅನ್ನೋದನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ವಾಟ್ ಈಸ್ LF ಅಂದರೆ ಏನು ಅನ್ನೋದನ್ನು ಬರಿಬೇಕಾಗುತ್ತೆ. ಎಕ್ಸ್ಪೆಂಡ್ ಮಾಡಬೇಕಾಗುತ್ತೆ. ಎಕ್ಸ್ಪೆಂಡ್ ಅಂದರೆ ಸೊ ಅಂದರೆ LFನ ಮೀನಿಂಗ್ನ ಬರಿಬೇಕಾಗುತ್ತೆ. ಅವಾಗ 2 ಮಾರ್ಕ್ಸ್ ಏನೋ ಸಿಗುತ್ತೆ. ಸೊ ಇದೆಲ್ಲ ಕ್ವಶನ್ಗೂ ಆನ್ಸರ್ ಗೊತ್ತಾಗಿಲ್ಲ ಅಂದರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದಾಗುತ್ತೆ. ಸೊ ಅದಕ್ಕೆ ಅಲ್ಲಿ ಇದೆಲ್ಲದಕ್ಕೂ ಕೀ ಆನ್ಸರ್ನ ಪ್ರೊವೈಡ್ ಮಾಡಿರ್ತೀನಿ. ಸೊ ನೋಡ್ಕೋಬೋದಾಗುತ್ತೆ. ನೆಕ್ಸ್ಟ್ ಪಾರ್ಟ್ ಬಿ ಬಂದುಬಿಟ್ಟು 3 into 2. ಸೊ ನೀವು 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ. 2 ಮಾರ್ಕ್ಸ್ಗೆ 6 ಮಾರ್ಕ್ಸ್ ಏನೋ ಬರುತ್ತೆ. ಸ್ಟೇಟ್ ಎನಿ 2 ಬ್ರಾಂಚಸ್ ಆಫ್ ಅಕೌಂಟಿಂಗ್ನ ಬ್ರಾಂಚಸ್ನ ಬರಿಬೇಕಾಗುತ್ತೆ. ಸೊ ಎನಿ 2 ಬಂದರೆ 2 ಮಾರ್ಕ್ಸ್ ಇರುತ್ತೆ. ವಾಟ್ ಈಸ್ ರೆವಿನ್ಯೂ ಅಂದರೆ ಏನು ಅನ್ನೋದು ಬರಿಬೇಕಾಗುತ್ತೆ. ಸೊ ಈಸಿಯಾಗಿ ಬರಿಬೋದಾಗುತ್ತೆ. ಇದರಲ್ಲಿ ನೀವು ಓನಾಗೆ ಬರಿಬೋದಾಗುತ್ತೆ. ಗಿವ್ ಎನಿ 2 ಎಕ್ಸಾಂಪಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂದರೆ ಲ್ಯಾಂಡು, ಬಿಲ್ಡಿಂಗು, ಮಿಷಿನರೀಸ್ ಇದೆಲ್ಲ ಫಿಕ್ಸೆಡ್ ಅಸೆಟ್ಸ್. ಏನು ಒಂದು ಕಡೆಯಿಂದ ಕಾನ್ಸ್ಟೆಂಟ್ ಆಗಿರುತ್ತಲ್ಲ ಸೊ ಫಿಕ್ಸೆಡ್ ಅಸೆಟ್ಸ್ನ ಬರಿಬೇಕಾಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ನರೇಷನ್ ಅಂದರೆ ಏನಂತ ಬರೀಬೇಕು. ವಾಟ್ ಈಸ್ ಪೋಸ್ಟಿಂಗ್, ಇದಿಷ್ಟು ಬಂದರೆ ಇದರಲ್ಲಿ ಯಾವ ಥರ 3 ಕ್ವಶನ್, ಫಸ್ಟ್ 3 ಕ್ವಶನ್ಸ್ ಈಸಿ ಇದೆ. ಸೊ ಅದನ್ನೇ ಅಟೆಂಡ್ ಮಾಡ್ಬೋದಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 2 into 6 ಅಂದರೆ 6 ಮಾರ್ಕ್ಸ್ಗೆ 2 ಕ್ವಶನ್ಸ್ನ ಕೊಟ್ಟಿರ್ತಾರೆ. ಎಷ್ಟು ಕ್ವಶನ್ನ ಕೊಟ್ಟಿರ್ತಾರೆ ಅಂದರೆ ಸೊ 3 ಕ್ವಶನ್ನ ಕೊಟ್ಟಿರ್ತಾರೆ, ಅದರಲ್ಲಿ 2 ಕ್ವಶನ್ನ ಬರಬೇಕಾಗುತ್ತೆ. ಎಕ್ಸ್ಪ್ಲೈನ್ ಎನಿ 3 ಅಕೌಂಟಿಂಗ್ ಕಾನ್ಸೆಪ್ಟ್ನಲ್ಲಿ 3 ಅಕೌಂಟಿಂಗ್ ಕಾನ್ಸೆಪ್ಟ್ನ ಬರೆದ್ರೆ ನಿಮಗೆ
ಎಷ್ಟು ಮಾರ್ಕ್ಸ್ ಸಿಗುತ್ತೆ, 6 ಮಾರ್ಕ್ಸ್ ಏನೋ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕ್ಲಾಸಿಫೈ ದ ಫಾಲೋಯಿಂಗ್ ಅಸೆಟ್ಸ್, ಲಯಬಿಲಿಟಿ, ಕ್ಯಾಪಿಟಲ್, ಎಕ್ಸ್ಪೆನ್ಸಸ್, ಲಾಸಸ್, ರೆವಿನ್ಯೂ, ಗೇನ್. ಇದನ್ನು ಕ್ಲಾಸಿಫೈ ಮಾಡಬೇಕಾಗುತ್ತೆ. ಕ್ಯಾಶ್ ಅನ್ನೋದು ಏನು ಕ್ಯಾಪಿಟಲ್ ಆಗುತ್ತಾ, ಕ್ರೆಡಿಟ್ ಅನ್ನೋದು ಲಯಬಿಲಿಟಿ, ಪರ್ಚೇಸ್ ಅನ್ನೋದು ಏನು ಅನ್ನೋದನ್ನು ಈ ಥರ ಎಲ್ಲದಕ್ಕೂ ಬರಿತಾ ಹೋಗಬೇಕಾಗುತ್ತೆ. ಸೇಲ್ಸ್ ಅನ್ನೋದು ಏನು ಲಯಬಿಲಿಟಿ ಆ ಥರ. ನೆಕ್ಸ್ಟ್ ಫರ್ನಿಚರ್ ಅಂದರೆ ಅಸೆಟ್ಸು. ನೆಕ್ಸ್ಟ್ ಬ್ಯಾಂಕ್ಲು, ಕ್ಯಾಪಿಟಲ್ ಅಂದರೆ ಸ್ಯಾಲ್ರೀಸು, ಬಿಲ್ಸು ಎಲ್ಲದನ್ನು ಕರೆಕ್ಟಾಗಿ ಹಂಗೆ ಬರ್ತದೆ. ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ, 6 ಮಾರ್ಕ್ಸ್ ಸಿಗುತ್ತೆ. ನೋಡ್ಕೊಳ್ಳಿ, ಇದೊಂದು ಈಸಿ ಇದೆ. ನೆಕ್ಸ್ಟು ಪ್ರಿಪೇರ್ ಅಕೌಂಟಿಂಗ್ ಈಕ್ವೇಷನ್ ದ ಬೇಸಿಕ್ ಆಫ್ ಫಾಲೋಯಿಂಗ್ ಈಕ್ವೇಷನ್ ಕೊಟ್ಟು ಬರಬೇಕಾಗುತ್ತೆ. ಸೊ ಇದನ್ನು ಕಲ್ತ್ಕೊಂಡಿರಿ, ಇದು ಬಂದೇ ಬರುತ್ತೆ. ಫಿಕ್ಸ್ ಕ್ವಶನ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಬರುತ್ತೆ, ನಿಮ್ಮ ಮಿಡ್ ಟರ್ಮಿಗೂ ಬರುತ್ತೆ, ಪ್ರಿಪ್ರೇಟರಿಗೂ ಬರುತ್ತೆ. ಸೊ ಎಲ್ಲದಕ್ಕೂ ಬಂದೇ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ 1 into 12 ಮಾರ್ಕ್ಸಿಗೆ 2 ಕ್ವಶನ್ನ ಕೊಟ್ಟಿರ್ತಾರೆ. ಯಾವ್ದಾದ್ರು ಒಂದು ಕ್ವಶನ್ನ ಬರ್ತಾರೆ ನಿಮಗೆ 12 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟು ಜರ್ನಲೈಸ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ದ ಬುಕ್ಸ್ ಆಫ್ ಗಣೇಶ್. ಸೊ ಕರೆಕ್ಟಾಗಿ ಬರಿಬೇಕಾಗುತ್ತೆ ಜರ್ನಲ್, ಆವಾಗ ನಿಮ್ಮ 12 ಮಾರ್ಕ್ಸ್ ಸಿಗುತ್ತೆ. ಸೊ ಇದೇನು ಕಾಂಪ್ಲಿಕೇಟ್ ಏನಿಲ್ಲ, ಸೊ ಈಸಿ ಇದೆ. ಸೊ ಒಂದ್ಸತಿ ವಿಡಿಯೋನ ಪಾಸ್ ಮಾಡಿಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ, ಇದನ್ನು ಸಾಲ್ವ್ ಮಾಡ್ತಾ ಬನ್ನಿ ಜರ್ನಲ್ನ. ಸೊ ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಜರ್ನಲ್ ಅಕೌಂಟ್ನ ಮಾಡಬೇಕಾಗತ್ತೆ. ಸೊ ಇದಕ್ಕೆ ನಿಮಗೆ 12 ಮಾರ್ಕ್ಸ್ ಸಿಗುತ್ತೆ. ಇದು ಈಸಿ ಅಂದರೆ ಈಸಿ ಇದೆ, ಇದು ಈಸಿ ಕಾನ್ಸೆಪ್ಟ್ ಇದೆ. ಸೊ ಇದೆಲ್ಲ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ನಾನು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಹೇಗೆ ನೀವು ಮಾಡಬೇಕು, ಸೊ ಹೇಗೆ ಇಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಂತ ಅಕೌಂಟ್ಸ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ನೆಕ್ಸ್ಟ್ ಬಂದುಬಿಟ್ಟು ಜರ್ನಲ್ ಇಸ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ದ ಬುಕ್ಸ್ ಆಫ್ ಕರಣ್ ಸ್ಟೇಷನರಿ ಹೌಸ್ ಪೋಸ್ಟ್ ದೇರ್ ಲೆಡ್ಜರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಅಂತ ಕೇಳಿದ್ರೆ, ಆ್ಯಂಡ್ ಬ್ಯಾಲೆನ್ಸ್ ದೇಮ್ ಅಂತ ಕೇಳ್ತಾರೆ. ಕ್ಯಾಶ್ ಫ್ಲೋ ಅಕೌಂಟು, ಕ್ಯಾಪಿಟಲ್ ಅಕೌಂಟು, ಬ್ಯಾಂಕ್ ಅಕೌಂಟು, ಪರ್ಚೇಸ್ ಅಕೌಂಟು. ಸೊ ಇಷ್ಟು ಅಕೌಂಟ್ನ ಮಾಡಬೇಕಾಗುತ್ತೆ. ಸೊ ನೀವು ಇಷ್ಟನ್ನು ಇಟ್ಕೊಂಡ್ಬಿಟ್ಟು ಇಷ್ಟು ಅಕೌಂಟ್ನ ಮಾಡಿದ್ರೆ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಆವಾಗ ನಿಮಗೆ 12 ಮಾರ್ಕ್ಸ್ ಏನೋ ಸಿಗುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಇದು 2 ಕ್ವಶನ್ನ ಕಲ್ತ್ಕೊಂಡು ಹೋಗಿರಿ. ಸೊ ಕ್ವಶನ್ ಗೊತ್ತಿಲ್ಲ, ಆನ್ಸರ್ ಗೊತ್ತಾಗಿಲ್ಲ ಅಂದರೆ ಜಸ್ಟ್ ಫಾರ್ಮ್ಯಾಟ್ನ ಬರೆದ್ರೆ ನಿಮಗೆ ಒಂದು ಮಿನಿಮಮ್ ಅಂದರೆ 1 ರಿಂದ 3 ಮಾರ್ಕ್ಸ್ ಅಥವಾ ಸಿಗುತ್ತೆ. 1 to 3 ಮಾರ್ಕ್ಸ್ ಒಳಗಡೆ ನಿಮಗೆ ಫಾರ್ಮ್ಯಾಟ್ ಬರೆದ್ರೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಸೊ ಕರೆಕ್ಟಾಗಿ ಬರ್ಕೊಳ್ಳಿ ಅಂತ ಹೇಳ್ತಾ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಇದೇ ರೀತಿ ಎಲ್ಲದನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.